ವೆಲ್ಕಮ್ ಬ್ಯಾಕ್. ಹಲಾಲ್ ಕಟ್ ವಿವಾದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಹಲಾಲ್ ಎಷ್ಟು ವರ್ಷಗಳಿಂದ ನಡೆದಿತ್ತು, ನಾವು ಹಲಾಲ್ ಮಾಂಸ ತಿಂತಾ ಇರ್ಲಿಲ್ವಾ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಅನಗತ್ಯವಾಗಿ ಮನುಷ್ಯರನ್ನ ಈಗ ಎತ್ತಿ ಕಟ್ಟುವಂತ ಕೆಲಸ ಆಗ್ತಾ ಇದೆ. ಈ ರೀತಿ ಮಾಡಿದ್ರೆ ರಾಜ್ಯ ಏನು ಅಭಿವೃದ್ಧಿ ಆಗುತ್ತೆ? ಹಲಾಲ್ ವಿಚಾರದ ಬಗ್ಗೆ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಡಿಕೆಶಿ ಮತ್ತೆ ಸಿದ್ದರಾಮಯ್ಯನವರ ಪ್ರೆಸ್ ಮೀಟ್ ಇತ್ತು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಇದೇ ರೀತಿಯಾಗಿ ಮಾತನಾಡಿದ್ರು. ಈಗ ಸಿದ್ದರಾಮಯ್ಯನವರು ಕೂಡ ಅದೇ ದಾಟಿಯಲ್ಲೇ ಮಾತನಾಡಿರುವಂತದ್ದು. ಹಲಾಲ್ ಕಟ್ ವಿವಾದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ. ಮನುಷ್ಯರನ್ನ ಎತ್ತಿ ಕಟ್ಟುವಂತ ಕೆಲಸ ಆಗ್ತಾ ಇದೆ. ಇಲ್ಲಿ ಎಷ್ಟು ವರ್ಷಗಳಿಂದ ಹಲಾಲ್ ನಡೆದಿತ್ತು, ನಾವು ಹಲಾಲ್ ಮಾಂಸವನ್ನ ಏನ್ ತಿಂತಾ ಇರ್ಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ತರದ ಎಮೋಷನಲ್ ಇಶ್ಯೂಸ್ಗಳನ್ನ ಇಟ್ಟು ಜನಗಳಿಗೆ ಹಿಂದುತ್ವದ ವಿಚಾರಗಳನ್ನ ಇಟ್ಟು ಯಾಕೆ ಜನಗಳನ್ನ ದಾರಿ ತಪ್ಪಿಸಿ ಮಾಡ್ತೀರಿ? ಹಲಾಲ್ ಎಷ್ಟು ವರ್ಷ, ಎಷ್ಟು ಸಾವಿರ ವರ್ಷಗಳಿಂದ ಹಲಾಲ್ ನಡ್ಕೊಂಡು ಬರ್ತಾ ಇದೆಯಪ್ಪ. ಅದು ಅವ್ರ ಪದ್ಧತಿ, ಅವ್ರು ಮಾಡ್ಕೊತಾರೆ. ನಿಮ್ ಪದ್ಧತಿ ನಾವು ಮರಿ ಕುಯ್ಯಲ್ವಾ? ರಕ್ತ ಎಲ್ಲ ಕೆಳಕ್ ಹಾಕಲ್ವಾ? ಮರಿ ಹೊಡಿತೀವಲ್ಲ ಹಬ್ಬಗಳಲ್ಲಿ, ಜಾತ್ರೆಗಳಲ್ಲಿ ಎಲ್ಲ. ಅವರು ರಕ್ತ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಕ್ಕಂಥದ್ದು ಅವ್ರ ಪದ್ಧತಿ, ಅದು ಅವ್ರ ನಂಬಿಕೆ. ಅದು ಅವ್ರು ಮಾಡ್ಕೊಳ್ಳಿ ಬಿಡಿ. ನಾವು ತಕ ತಿಂತಿರ್ಲಿಲ್ವಾ? ಹಲಾಲ್ ಮಾಡೋದ್ ಮರಿಗಳನ್ನ ನಾವು ತಕ ತಿನ್ನಲ್ವಾ? ಎಷ್ಟೋ ದಿನ ತಿಂತಿದ್ದೀವಿ ನಾವು. ಅನಗತ್ಯವಾಗಿ ಮನುಷ್ಯನಿಗೆ ಸಂಬಂಧ ಇದೆ ಇರ್ತಕ್ಕಂಥ, ಮನುಷ್ಯನ ಬದುಕಿಗೆ ಸಂಬಂಧ ಇಲ್ಲದೆ ಇರ್ತಕ್ಕಂಥ ವಿಚಾರಗಳನ್ನ ಎತ್ತಿ ಅಶಾಂತಿ ನಿರ್ಮಾಣ ಮಾಡ್ತಾ ಇದ್ರಿ. ಇದರಿಂದ ಬೆಂಗಳೂರಲ್ಲಿ